ನೋಡಿ ಜೈಲಿನ ದಿನಗಳು ಯಾವ ರೀತಿ ಇರ್ತವೆ ಅಂತ ಹಿಂದೂ ಕೂಡ ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಈಗ ಡಿ ಕೆ ಶಿವಕುಮಾರ್ ರಾಜ್ಯದ ದೊಡ್ಡ ನಾಯಕರಲ್ಲಿ ಒಬ್ಬರು. ಅವ್ರ ಮೇಲೆ ಆರೋಪ ಬಂತು ಅಂತ ಅವ್ರನ್ನ ಜೈಲಿಗೆ ಹಾಕಿದ್ರು. ಜೈಲಿಗೆ ಹಾಕ್ತಂಥ ಸಂದರ್ಭದಲ್ಲಿ ಒಂದು ಸರಿ ನ್ಯಾಯಾಧೀಶರ ಎದುರುಗಡೆ ಕೇಳ್ತಾರೆ, ನನಗೆ ಕಾಲು ನೋವಿದೆ ಸ್ವಾಮಿ, ದಯಮಾಡಿ ಒಂದು ಚೇರ್ ಕೊಡಿ ಅಂತ. ಎಷ್ಟರ ಮಟ್ಟಿಗೆ ಹತ್ತು ಬಿಡ್ತಾರೆ ಡಿ ಕೆ ಶಿವಕುಮಾರ್ ಒಂದು ಚೇರಿಗೋಸ್ಕರ. ಜೈಲಲ್ಲಿ ಹಾಕ್ತಂಥ ಸಂದರ್ಭದಲ್ಲಿ ತಮ್ಮ ಪಟಾಲಂ ಜೊತೆಗೆ ಚೇರ್ ಮೇಲೆ ಕೂತ್ಕೊಂಡು ಪಟ್ಟಂಗ ಹೊಡೆದು ಒಂದು ಕೈನಲ್ಲಿ ಸಿಗರೇಟ್ ಇಟ್ಕೊಂಡು ಇನ್ನೊಂದು ಕೈನಲ್ಲಿ ಟೀ ಹೀರ್ತಾ ಮಾತಾಡಿದ್ರ ಪ್ರತಿಫಲ ಏನು ಅಂತಂದರೆ, ಇವತ್ತು ದರ್ಶನ್ ಇಲ್ಲಿಂದ ಬಳ್ಳಾರಿಗೆ ಹೋಗಿ ಅಲ್ಲಿ ಕಂಬಿ ಎಣಿಸ್ತಾ ಇರೋದು. ಎಷ್ಟರ ಮಟ್ಟಿಗೆ ಅಂತಂದರೆ ಈಗ ನಿಜವಾದಂಥ ಪೇನ್ ಶುರುವಾಗಿದೆ. ದಯವಿಟ್ಟು ನನಗೊಂದು ಚೇರ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ ದಿನಗಳು ಹೆಂಗೆ ಬಂದ್ಬಿಡ್ತವೆ ಅಂತ. ಒಬ್ಬ ರಾಜಕೀಯದ ಹೀರೋ ಬಗ್ಗೆನೂ ಹೇಳ್ತಾ ಇದ್ದೀನಿ, ಒಬ್ಬ ಸಿನಿಮಾ ಹೀರೋ ಬಗ್ಗೆನೂ ಕೂಡ ನಾನು ಹೇಳ್ತಾ ಇದ್ದೀನಿ. ವೈದ್ಯರ ತಪಾಸಣೆ ಮಾಡ್ತಾ ಇದ್ದಾರೆ, ನಿಜಕ್ಕೂ ಏನಾದರೂ ಅವ್ರಿಗೆ ಪೇನ್ ಇದೆಯಾ ಅಂತ. ಪೇನ್ ಇದ್ದರೆ ಒಂದು ಸರ್ಜಿಕಲ್ ಚೇರನ್ನು ಕೊಡ್ತಾರೆ, ಕೂತ್ಕೊಳ್ಳೋಕೆ ಒಂದು ಕಂಫರ್ಟಬಲ್ ಆಗಿರುತ್ತೆ. ಅನಾರೋಗ್ಯಕ್ಕೆ ಸಂಬಂಧಪಟ್ಟಂಗೆ ವಿಜಯಲಕ್ಷ್ಮಿ ಹೋಗಿ ದಾಖಲೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಮನೆಯವರಿಗೆ ಹುಷಾರಿಲ್ಲ, ಅವರಿಗೆ ಪೇನ್ ಇದೆ, ದಯವಿಟ್ಟು ನೀವೊಂದು ಚೇರ್ ಕೊಡಿ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಜೈಲಿನ ಅಧಿಕಾರಿಗಳಿಗೆ ಈ ದಾಖಲೆ ಕೊಟ್ಟಿದ್ದಾರೆ ದರ್ಶನ್ ಅವರ ಪತ್ನಿ. ಹೀಗಾಗಿ ಒಂದು ಸರಿ ಈಗಾಗಲೇ ಚೆಕಪ್ ಆಗಿದೆ, ಇನ್ನೊಂದು ಸರಿ ಕೂಡ ಇವತ್ತು ಮತ್ತೆ ಡಾಕ್ಟ್ರುಗಳು ಬಂದು ಪರೀಕ್ಷೆ ಮಾಡ್ತಾರೆ. ಅದಾದ ಮೇಲೆ ಚೇರ್ ಕೊಡಬೇಕೋ ಬಿಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ. ನೋಡಿ ಸ್ಥಿತಿಗತಿಗಳು ಹೆಂಗೆ ಬದಲಾಗ್ಬಿಡ್ತವೆ ಅಂತ. ಬನ್ನಿ ನಮ್ಮ ಪ್ರತಿನಿಧಿ ವಿನಾಯಕ್ ನಮ್ಮ ಜೊತೆಗಿದ್ದಾರೆ. ವಿನಾಯಕ್, ನಾವು ಹೇಳ್ತಾ ಇದ್ದೆ ಆರಂಭದಲ್ಲಿ, ಬಹುಶಃ ಆ ಇನ್ಸಿಡೆಂಟ್ ಅಂತ ತಾವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಒಬ್ಬ ರಾಜಕಾರಣಿಯ ಸ್ಥಿತಿಗತಿಗಳ ಬಗ್ಗೆನೂ ಹೇಳ್ತಾ ಇದ್ದೆ, ಒಬ್ಬ ಸಿನಿಮಾ ನಟನ ಸ್ಥಿತಿಗತಿಗಳ ಬಗ್ಗೆನೂ ಹೇಳ್ತಾ ಇದ್ದೆ. ಚೆನ್ನಾಗಿರೋ ಸಂದರ್ಭದಲ್ಲಿ ಎಲ್ಲ ಚೆನ್ನಾಗಿರುತ್ತೆ ವಿನಾಯಕ್, ಆದರೆ ಕೆಟ್ಟು ಹೋದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕೆಡುತ್ತೆ. ವಿಪರೀತವಾದಂಥ ಪೇನ್, ಅದು ಮನಸ್ಸಿನೊಳಗೂ ಪೇನ್ ಶುರುವಾಗುತ್ತೆ, ದೇಹದಲ್ಲೂ ಕೂಡ ಪೇನ್ ಶುರುವಾಗುತ್ತೆ. ನಾವು ಈ ದರ್ಶನ್ ಅವರ ಬೆನ್ನು ನೋವು ಜೊತೆಗೆ ಅವರ ಸರ್ಜಿಕಲ್ ಚೇರ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಕೂಡ ಡಾಕ್ಟ್ರು ಮತ್ತೊಂದು ಸರಿ ಪರೀಕ್ಷೆ ಮಾಡ್ತಾರಂತೆ. ಏನು ನಡೀತಾ ಇದೆ? ಖಂಡಿತ ರಂಗನಾಥ್, 5 ದಿನಗಳಿಂದ ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿರ್ತಕ್ಕಂಥ ನಟ ದರ್ಶನ್ ಅವರು ಒಂದು ಚೇರಿಗಾಗಿ ವಿನಮ್ರವಾಗಿ ಮನವಿ ಮಾಡ್ಕೊಳ್ತಾ ಇದ್ರು. ಜೊತೆಗೆ ಕಣ್ಣೀರು ಹಾಕಿ ಕೂಡ ಆ ಚೇರನ್ನು ಕೊಡಬೇಕು ಅನ್ನೋ ಕೂಡ ನಿಟ್ಟಿನಲ್ಲಿ ಮನವಿ ಮಾಡ್ಕೊಂಡಿದ್ರು. ಆದರೆ 5 ದಿನಗಳಿಂದ ಕೂಡ ನಿರಂತರವಾಗಿ ಇಲ್ಲಿರ್ತಕ್ಕಂಥ ಉತ್ತರ ವಲಯದ ಜೈಲು ಬಂದಿಖಾನೆಯ DIG ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಜೊತೆಗೆ ಅಲ್ಲಿ ಪರಪ್ ನಾಗರಾಜ್ ಜೈಲಿರ್ತಕ್ಕಂಥ ಅಲ್ಲಿ ಏನಾದರೂ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ರೆ ಅದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ವಿಮ್ಸ್ ವೈದ್ಯ ಸಿಬ್ಬಂದಿಗಳನ್ನು ಕೂಡ ವೈದ್ಯ ತಜ್ಞರಿಂದ ಕೂಡ ಆರೋಗ್ಯವನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಒಂದು ವೇಳೆ ಅವರಿಗೆ ಚೇರಿನ ನೀಡಿದರೆ ಮಾತ್ರ ಅವರಿಗೆ ಅವಕಾಶ ಕೊಡಲಾಗುತ್ತೆ ಅನ್ನೋ ಕೂಡ ಕಟ್ಟುನಿಟ್ಟಿರ್ತಕ್ಕಂಥ ಒಂದು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಮಾಹಿತಿ ಕೂಡ ರವಾನಾಗಿರುವಂಥದ್ದು. ಜೊತೆಗೆ ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ಅವರ ಮೆಡಿಕಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರಿಪೋರ್ಟ್ಗಳನ್ನು ಈಗಾಗಲೇ ಜೈಲು ಸಿಬ್ಬಂದಿಗಳಿಗೆ ಕೊಟ್ಟಿರುವಂಥದ್ದು. ಅವುಗಳನ್ನ ಪರಿಶೀಲನೆ ಮಾಡಿದ ಬಳಿಕ ಇಲ್ಲಿರ್ತಕ್ಕಂಥ ಜೈಲು ಸಿಬ್ಬಂದಿಗಳು ಇವುಗಳನ್ನ ಪರಿಗಣನೆ ಮಾಡಲಿಕ್ಕೆ ಆಗೋದಿಲ್ಲ. ನೇರವಾಗಿ ಪರಪ್ಪನ ಆಗ್ರಹದಲ್ಲಿ ಏನಾದರೂ ಇದ್ರ ಬಗ್ಗೆ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ರೆ ಮಾತ್ರ ಅವುಗಳನ್ನ ಪರಿಗಣನೆ ಮಾಡೋಕ್ಕಾಗುತ್ತೆ. ಜೊತೆಗೆ ಇವತ್ತು ಕೂಡ ವಿಮ್ಸ್ನ ಆರೋಗ್ಯ ತಜ್ಞರು ಬಂದು ಅದನ್ನ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಅವಶ್ಯಕತೆ ಇದ್ರೆ ಮಾತ್ರ ಆ ಚೇರನ್ನ ಕೊಡ್ತಾರೆ. ಹೀಗಾಗಿ 5 ದಿನಗಳಿಂದ ಕೂಡ ಬೆನ್ನು ನೋವು ಮತ್ತು ಕೈ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ನಟ ದರ್ಶನ್ ಅವರಿಗೆ ಒಂದು ಚೇರ್ ಸಿಗುತ್ತಾ ಇಲ್ವಾ ಅನ್ನೋ ಮನ ಕೂಡ ಶುರುವಾಗಿರುವಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.